ಜಿಲ್ಲೆಯಲ್ಲಿ ಶುರುವಾಗಿದೆ ಅಭಿಯಾನ. ಕೃಷಿ ಬಗ್ಗೆ ಆಸಕ್ತಿ ಮೂಡಿಸಲು ಹೊಸ ತಂತ್ರ. ನಗರದ ಕಡೆ ಮುಖ ಮಾಡೋರಿಗೆ ಕೃಷಿ ಪಾಠ. ಇದುವೇ ಈ ಹೊತ್ತಿನ ವಿಶೇಷ ಜೈ ಕಿಸಾನ್. ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದ ಜನರಿಗೆ ಕೃಷಿ ಬಗ್ಗೆ ಅಲರ್ಜಿ. ಯಾರು ಕೃಷಿ ಮಾಡ್ತಾರೆ, ಇದ್ದ ಜಮೀನು ಹಾಗೆ ಇದ್ರೆ ಇರಲಿ ಅಂತ ನಮ್ಮ ರೈತರು ಕೃಷಿಯನ್ನ ಮರಿತಾ ಇದ್ದಾರೆ. ಇದರಿಂದ ಆಹಾರ ಪದಾರ್ಥಗಳನ್ನು ಬೆಳೆಯೋ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ. ಹೀಗಾಗಿ ದೇಶದಲ್ಲಿ ಈಗಲೇ ಆಹಾರ ಅಭದ್ರತೆ ಉಂಟಾಗಿದೆ. ಅದಕ್ಕಾಗಿಯೇ ಕೃಷಿಗೆ ಉತ್ತೇಜನ ಕೊಡೋ ಜನರಿಗೆ ಕೃಷಿಯ ಬಗ್ಗೆ ಮನವರಿಕೆ ಮಾಡಿಕೊಡೋ ವಿಶಿಷ್ಟವಾದ ಕಾರ್ಯಕ್ರಮವೊಂದು ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ನಡೀತಿದೆ. ನಮ್ಮ ದೇಶದ ಜನರು ಕೃಷಿ ಬಗ್ಗೆ ನಿರಾಸಕ್ತಿ ತೋರಿಸ್ತಾ ಇರೋ ಸಂದರ್ಭದಲ್ಲೇ ಕೃಷಿಗೆ ಉತ್ತೇಜನ ನೀಡೋದಕ್ಕೆ ಮುಂದಾದ ಗ್ರಾಮ ಬಾಸಕೋಡ. ಈ ಗ್ರಾಮ ಅಂಕೋಲಾ ತಾಲೂಕಿನಲ್ಲಿದೆ. ಗ್ರಾಮದಲ್ಲಿ ಕೃಷಿಯ ಬಗ್ಗೆ ರೈತರಿಗೆ ಆಸಕ್ತಿ ಮೂಡಿಸೋದಕ್ಕೆ ಹೊರಟಿರೋ ಸಂಘಟನೆ ಕಾರವಾರದ ಪಹರೆ ವೇದಿಕೆ. ಈ ವೇದಿಕೆ ರೈತರಿಗೆ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸೋ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಿದೆ. 2 ವರ್ಷಗಳಿಂದ ಆರಂಭಿಸಿರೋ ಈ ಕಾರ್ಯಕ್ರಮ ಈ ಬಾರಿಯೂ ನಡೆಯಿತು. ಹಳ್ಳಿಗಾಡು ಪ್ರದೇಶಗಳನ್ನ ಬಿಟ್ಟು ನಗರದ ಕಡೆ ವಲಸೆ ಬಂದು ಕೃಷಿಯನ್ನೇ ಮರ್ತಿರೋರಿಗೆ ಇಲ್ಲಿ ಕೃಷಿಯ ಬಗ್ಗೆ ತಿಳಿಸೋದ್ರ ಜೊತೆಗೆ ಉಳುಮೆ ಮಾಡೋದನ್ನ, ಕೃಷಿ ನಾಟಿ ಮಾಡೋದನ್ನ ಹೇಳಿಕೊಡ್ಲಾಯಿತು. ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಕೃಷಿಯನ್ನು ನಾವು ಬೆಳೆದ ಭೂಮಿಯಲ್ಲಿ ನಾವು ಊಟ ಮಾಡುವಾಗ ತುಂಬ ಖುಷಿಯಾಗಿರ್ತದೆ ನಮ್ಮ ಹತ್ರ. ಯಾಕಂದರೆ ಕೃಷಿಕರು ಅಂದರೆ ನಮ್ಗೆ ಯಾವುದೇ ಥರದ ನೌಕರಿ ಇರೋದಿಲ್ಲ, ಬೇರೆ ಕಡೆಯಿಂದ ಯಾವುದೇ ಹಣ ಸಹಾಯ ಇರೋದಿಲ್ಲ. ಅದರಿಂದ ನಾವು ಕೃಷಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡ್ರೆ ಅದರಿಂದ ತುಂಬ ಲಾಭ ಇದೆ. ನಮ್ಮದು 1 ಎಕರೆ 24 ಕುಂಟೆಲಾದರೂ ಕೂಡ ನಾವು 1 ಎಕರೆ ಅಷ್ಟನ್ನೇ ಭತ್ತ ಮಾಡ್ತೇವೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ 1 ಎಕರೆಗೆ ಅಷ್ಟನ್ನೇ ಶೇಂಗಾ ಮಾಡ್ತೇವೆ. ಉಳಿದ 24 ಗುಂಟೆ ಜಾಗದಲ್ಲಿ ಮಾವಿನ ಗಿಡ ಇದೆ, ಮಾವಿನ ಕೃಷಿಯನ್ನು ಮಾಡ್ತೇವೆ. ಕೃಷಿಯನ್ನ ಜನರು ಮರಿತಾ ಇರೋದ್ರಿಂದ ಈಗಾಗಲೇ ಆಹಾರ ಸಮಸ್ಯೆ ಪ್ರಾರಂಭವಾಗಿದ್ದು, ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಆಹಾರದ ಅಭದ್ರತೆ ಕಾಡಲಿದೆ. ಅದಕ್ಕಾಗಿಯೇ ಕೃಷಿ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಅದರ ಮಹತ್ವವನ್ನ ಅರಿವು ಮಾಡಿಕೊಟ್ಟಲ್ಲಿ ಇದನ್ನ ತಡೆಯೋಕೆ ಸಹಾಯ ಆಗುತ್ತೆ ಅಂತ ಈ ಕಾರ್ಯಕ್ರಮ ಮಾಡಲಾಗ್ತಿದೆ. ಜೊತೆಗೆ ಈ ಕಾರ್ಯಕ್ರಮದಿಂದ ಪ್ರೇರೇಪಿತಗೊಂಡು ಬಾಸಕೋಡ ಸುತ್ತಮುತ್ತಲಿನ ಕೆಲ ಗ್ರಾಮದಲ್ಲಿ ಕೃಷಿಯನ್ನ ಮರೆತು ನಗರಕ್ಕೆ ಬಂದವರು ಮತ್ತೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವೋ. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಈ ಆಹಾರದ ಅಭದ್ರತೆ ಅನ್ನೋದು ತೀವ್ರವಾಗಿ ಕಾಡಲಿದೆ. ಇದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತದೆ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ನಾಗರಿಕತೆಯ 2 ಶಾಪಗಳು ಅಂತ ಹೇಳಿದ್ರೆ ವೃದ್ಧಾಶ್ರಮ ಹೆಚ್ಚಾಗ್ತಾ ಇರೋದು ಮತ್ತು ಕೃಷಿಯನ್ನು ಸಾಮೂಹಿಕವಾಗಿ ನಾವು ತ್ಯಜಿಸ್ತಾ ಇರೋದು. ಇವೆರಡು ಶಾಪಗಳಿದು. ಕೃಷಿಯನ್ನು ಹೀಗೆ ಎಲ್ಲರೂ ತ್ಯಜಿಸ್ತಾ ಹೋದರೆ ಮುಂದೊಂದು ದಿನ ಅನ್ನಕ್ಕಾಗಿ ನಾವು ಬಡಿದಾಡಬೇಕಾದಂಥ ಒಂದು ದೊಡ್ಡ ಕೆಟ್ಟ ಒಂದು ದಿನಗಳನ್ನು ನೋಡಬೇಕನ್ನುವಂಥ ದಿಶೆಯಲ್ಲಿ ಈಗಾಗಲೇ ಅದರ ಬಗ್ಗೆ ಪ್ರಜ್ಞೆ ಮೂಡಿಸಬೇಕು. ಪ್ಯಾಂಟು ಶರ್ಟು ಹಾಕ್ಕೊಂಡು ನಗರದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ ಜನರೆಲ್ಲ ಕೆಸರು ಗದ್ದೆಯಲ್ಲಿ ಇಳಿದು ಭತ್ತದ ನಾಟಿ ಮಾಡಿ ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ದು ಸುಳ್ಳಲ್ಲ.
ರೈತ ಅನ್ನ ಕೊಡುವ ದಾತ. ಸರ್ಕಾರ ಹೊರತರೋ ಕೃಷಿ ಯೋಜನೆಗಳೆಲ್ಲ ಹಳ್ಳ ಹಿಡಿತಾ ಇರೋ ಇಂದಿನ ಸಂದರ್ಭದಲ್ಲಿ ಪಹರೆ ವೇದಿಕೆ ಕೃಷಿ ಭೂಮಿ ಉತ್ತೇಜನ ನೀಡಲು ಭತ್ತದ ನಾಟಿಯಂತಹ ಕಾರ್ಯಕ್ರಮವನ್ನ ಏರ್ಪಡಿಸುವ ಮೂಲಕ ರೈತರಿಗೆ ಹಾಗೂ ಜನತೆಗೆ ಕೃಷಿ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಅಭಿನಂದನಾರ್ಹ. ಪಹರೆ ವೇದಿಕೆಯ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದರೆ ಉತ್ತರ ಕನ್ನಡ ಜಿಲ್ಲೆ ಭತ್ತದ ನಾಟಿಯಲ್ಲಿ ಗಮನಾರ್ಹ ಸಾಧನೆ ಮಾಡಬಹುದು. ಈ ಪಹರೆ ನಡೆಸ್ತಾ ಇರೋ ಕೃಷಿ ಭೂಮಿ ಉಳಿಸಿ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ VIP ಒಬ್ಬರನ್ನ ಕರೆದು ಅವರಿಂದ ಭತ್ತದ ನಾಟಿ ಮಾಡಿಸ್ತಿದೆ. ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಾಗಿದ್ದ ಅಮರನಾರಾಯಣ ಅವರನ್ನ ಕರೆತಂದು ಆರಂಭಿಸಿದ್ರು. ಈ ಬಾರಿ ಕೂಡ ವಿಶೇಷ ಅತಿಥಿಯೊಬ್ಬರು ಬಂದಿದ್ರು. ಪ್ಯಾಂಟ್ ಮತ್ತು ಶರ್ಟ್ ಹಾಕೊಂಡು ಬಂದರಾದ್ರೂ ಕೆಸರು ಗದ್ದೆಯಲ್ಲಿ ಇಳಿಯೋದಕ್ಕೆ ಸಂಕೋಚ ಮಾಡಲೇ ಇಲ್ಲ. ಪಹರೆ ವೇದಿಕೆಯವರು ಕೃಷಿಗೆ ಅವಲಂಬಿಸಿ ನಡೆಸ್ತಾ ಇರೋ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದು ಅಪ್ಪಟ ಕೃಷಿಕರನ್ನ. ಕೃಷಿಗೆ ಆಸಕ್ತಿ ಇರೋ ವ್ಯಕ್ತಿಯನ್ನ ಕರೆಸಿ ಈ ಕಾರ್ಯಕ್ರಮ ನಡೆಸ್ತಾ ಬಂದಿದೆ. ಆದರೆ ಈ ಬಾರಿ ಮೌಲ್ಯಾಧಾರಿತ ರಾಜಕಾರಣಿ ಎಂದೇ ಕರೆಯಲ್ಪಟ್ಟು ಬಿಜೆಪಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರನ್ನ ಕರೆಸಿ ಅವರಿಂದಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಸಿದ್ರು. ಬಳಿಕ ಕಾರ್ಯಕ್ರಮ ನೋಡಿ ಉತ್ತೇಜಿತರಾದ ಶೆಟ್ರು ತಾನೊಬ್ಬ ಅಪ್ಪಟ ರೈತ ಅನ್ನೋದನ್ನ ಕೃಷಿ ನಾಟಿ ಮಾಡಿ ತೋರಿಸಿದ್ರು. ಶೆಟ್ರು ಸದ್ಯ ಮಾಜಿ ಶಾಸಕರು. ಆದ್ರೂ ಅವರೊಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಹಾಗೂ ಜನಪ್ರಿಯ ಜನನಾಯಕ ಅಂತ ಕರೆಸ್ಕೊಂಡವರು. ಕೃಷಿ ಬಗ್ಗೂ ಹೆಚ್ಚು ಆಸಕ್ತಿ ಇಟ್ಕೊಂಡವರು. ಡಿಫರೆಂಟ್ ಸ್ಟೈಲ್ನಿಂದ ಜನಮನ ಗೆದ್ದಿರೋ ಶ್ರೀನಿವಾಸ್ ಶೆಟ್ರು ಕೆಸರುಗದ್ದೆಯಲ್ಲಿ ಭತ್ತದ ನಾಟಿ ಮಾಡಿದ್ದನ್ನ ನೋಡಿದ ನಗರ ಪ್ರದೇಶದಿಂದ ಬಂದವರು ಕೃಷಿ ಕಾರ್ಯದಲ್ಲಿ ಪಾಲ್ಗೊಂಡು ಆಸಕ್ತಿ ತೋರಿಸಿದ್ರು. ಊರಿನ ಕೃಷಿಕರಂತೂ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೃಷಿ ಭೂಮಿ ಹಾಳಾಗ್ತದೆ ಅಂದರೆ ನಾವೇ ಕಾರಣ. ಅದು ಕೃಷಿಕರು ಅಂದ ಕೂಡಲೇ ಕೃಷಿಯನ್ನು ಮಾಡಲೇಬೇಕದು. ಕೃಷಿಯನ್ನು ನಾವು ಬೆಳೆದ ಭೂಮಿಯಲ್ಲಿ ನಾವು ಊಟ ಮಾಡುವಾಗ ತುಂಬ ಖುಷಿಯಾಗಿರ್ತದೆ. ಅದರಿಂದ ನಾವು ಕೃಷಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡ್ರೆ ಅದರಿಂದ ತುಂಬ ಲಾಭ ಇದೆ. ಉಳಿದ ಕೃಷಿಕರಾದರೂ ಹೈನುಗಾರಿಕೆ ಒಂದಾದರೂ ಆಕಳಿರಲೇಬೇಕು. ನಮಗೊಂದು ಒಳ್ಳೆಯ ಆದಾಯ ಅಂದರೆ ಹಾಲಿನಿಂದಲೂ ಬರ್ತದೆ, ಗೊಬ್ಬರ ಒಳ್ಳೆ ಗೊತ್ತದೆ, ಭೂಮಿ ಒಳ್ಳೆ ಫಲ ಕೊಡ್ತದೆ ಅಂಥೇಳಿ. ಅದರಿಂದ ಗೊಬ್ಬರದಿಂದ ತುಂಬ ಇಳುವರಿ ಜಾಸ್ತಿ ಬರ್ತದೆ. ರಾಸಾಯನಿಕ ಗೊಬ್ಬರದಿಂದ ನಮ್ಮ ಭೂಮಿ ಹಾಳಾಗ್ತದೆ. ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡು ಜಿಲ್ಲೆ. ಒಂದ್ ಕಡೆ ಸಮುದ್ರ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಹೊಂದಿದೆ. ಈ ಜಿಲ್ಲೆಯಲ್ಲಿ ಕೃಷಿ ಭೂಮಿ ಸಾಕಷ್ಟು ಪ್ರಮಾಣದಲ್ಲಿದೆ. ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳನ್ನ ಅಧಿಕ ಪ್ರಮಾಣದಲ್ಲಿ ಬೆಳೀತಾರೆ. ಭತ್ತವನ್ನ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ 11 ತಾಲೂಕಿನಲ್ಲೂ ಬೆಳೆಯಲಾಗ್ತಿದೆ. ಕಳೆದ 10 ವರ್ಷಕ್ಕೆ ಹೋಲಿಸಿದ್ರೆ ಭತ್ತ ಬೆಳೆಯೋ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಲೇ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 70,930 ಹೆಕ್ಟೇರ್ ಪ್ರದೇಶದಲ್ಲಿ ಹಿಂದೆ ಭತ್ತ ಬೆಳೆಯನ್ನ ಬೆಳೆಯಲಾಗ್ತಿತ್ತು. ಆದರೆ ಈಗ 50,057 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಭತ್ತ ಬೆಳೆಯಲಾಗ್ತಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಭತ್ತದ ನಾಟಿಯನ್ನ ರೈತರು ಮಾಡ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬೆಳೆ ಭತ್ತ. ಅದರಲ್ಲೂ ಕರಾವಳಿಯ ತಾಲೂಕುಗಳಲ್ಲಿನ ಹೆಚ್ಚಿನ ಜನರು ಅಕ್ಕಿಯನ್ನೇ ಆಹಾರವನ್ನಾಗಿ ಬಳಸ್ತಾರೆ. ಆದರೆ ಜಿಲ್ಲೆಯಲ್ಲಿ ಭತ್ತ ಬೆಳೆಯೋ ಕೃಷಿ ಭೂಮಿಗಳು ಈಗ ತೋಟವಾಗಿ ಮಾರ್ಪಡ್ತಿದೆ. ಅಲ್ಲದೆ ಭೂಮಾಫಿಯಾಗಳು ಹೆಚ್ಚಿನ ಹಣದ ಆಸೆ ತೋರಿಸಿ ಕೃಷಿ ಭೂಮಿಯನ್ನ ಕೊಳ್ಳುತ್ತಿದ್ದಾರೆ. ಹಣದ ಆಸೆಗೆ ರೈತರು ತಮ್ಮ ಭೂಮಿಯನ್ನೇ ಕೊಡುತ್ತಿದ್ದಾರೆ. ಇದೆಲ್ಲವನ್ನ ದೃಷ್ಟಿಯಲ್ಲಿಟ್ಟುಕೊಂಡ ಪಹರೆ ವೇದಿಕೆ ರೈತರಿಗೆ ಪ್ರಮಾಣವನ್ನ ಮಾಡಿಸ್ತಿದೆ.
ನಮ್ಮ ಜಮೀನು ಯಾರಿಗೂ ಕೊಡೆವೋ, ನಮ್ಮ ಜಮೀನಿನಲ್ಲಿ ಬೆಳೆ ಬೆಳಿತೀವಿ ಎಂಬ ಪ್ರಮಾಣ ಮಾಡಿಸೋ ಮೂಲಕ ರೈತರಿಗೆ ಉತ್ತೇಜನಕಾರಿಯಾಗಿ ಕೆಲಸ ಮಾಡ್ತಿದೆ. ಅಮರನಾರಾಯಣರವರು ಜಿಲ್ಲಾಧಿಕಾರಿಯಾಗಿದ್ದರೂ ಸಹಿತ ಭಾಳ ಸಾದಾ ವ್ಯಕ್ತಿಯ ಥರ ಬಂದು ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಭಾಗದ ಜನರಿಗೆಲ್ಲರಿಗೂ ಸಹಿತ ಒಬ್ಬ IAS ಆದಂಥ ವ್ಯಕ್ತಿ ಸಾಮಾನ್ಯ ರೈತನ ಗೆಟಪ್ನಲ್ಲಿ ಬಂದು ನಮ್ಮಲ್ಲಿ ಕೃಷಿ ಕೆಲಸ ಮಾಡ್ತಾನೆ, ಒದ್ದೆ ಮಣ್ಣಲ್ಲಿ ಕೆಸರು ಮಣ್ಣಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತಿಳಿದು ಆ ದಿನದಿಂದ ಸುತ್ತಮುತ್ತಲಿನಲ್ಲಿ ಹೆಚ್ಚಿನ ಕಲ್ಟಿವೇಷನ್ ಆಗಲಿಕ್ಕೂ ಸಹಿತ ಅದು ಸಾಧ್ಯ ಆಯಿತು. ಇಂತಹ ಕಾರ್ಯಕ್ರಮಗಳು ಕೇವಲ ಅಂಕೋಲಾ ತಾಲೂಕಿಗೆ ಮಾತ್ರ ಸೀಮಿತ ಆಗದೆ ಎಲ್ಲಾ ಕಡೆ ನಡೆದು ಕೃಷಿಗೆ ಉತ್ತೇಜನ ನೀಡಿದ್ರೆ ಮುಂದಿನ ದಿನದಲ್ಲಿ ಆಹಾರ ಸಮಸ್ಯೆಯನ್ನ ತಡೆಯೋಕೆ ಸ್ವಲ್ಪ ಆದ್ರೂ ಸಹಾಯ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕರ್ತೋಕ ಮಂಜು ಜೊತೆ ಕ್ಯಾಮರಾಮನ್ ಗಿರೀಶ್, ಸುವರ್ಣ ನ್ಯೂಸ್ 24/7 ಕಾರವಾರ. ನಮ್ಮ ಸರ್ಕಾರವನ್ನ ಮುನ್ನಡೆಸೋ ರಾಜಕಾರಣಿಗಳು ಮಾತೆತ್ತಿದ್ರೆ ಸಾಕು, ಕೃಷಿಗೆ ಉತ್ತೇಜನ ಅಂತಾರೆ. ಆದ್ರೂ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೃಷಿ ಬೆಳೆ ಕುಂಠಿತ ಆಗ್ತಿದೆ. ಒಂದು ವೇಳೆ ಇದೇ ರೀತಿ ಕೃಷಿ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವೇನಾದರೂ ಆದರೆ ಆಹಾರ ಉತ್ಪಾದನೆಯನ್ನ ಹೆಚ್ಚಿಸಿಕೊಳ್ಬೋದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.